ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಇವತ್ತು ಏಕಾದಶಿ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ. ಅದರ ಮಧ್ಯೆ ನನಗೆ ಈ ಕೆಲಸನೂ ಸಹ ಹಿಡೀತು. ಆ್ಯಕ್ಚುಲಿ ಇದು ಸಂಡೇ ನಾವು ಸಂತೆಗೆ ಹೋದಾಗ ತಂದಿದ್ದು, ಆದರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಅದು ಹಾಗೆ ಬಿಟ್ಟರೆ ಹುಳಗಿಲ್ಲ ಇದ್ದರೆ ಮತ್ತೆ ಜಾಸ್ತಿ ಆಗುತ್ತೆ. ಫುಲ್ ಒಂದು ಹೂನೇ ಬಿಸಾಕಬೇಕು ಅಂತ ಹೇಳಿ ಇವತ್ತು ಏನಾದರೂ ಆಗಲಿ ಬೆಳಗ್ಗೆ ಈ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಫಸ್ಟ್ ಇಲ್ಲಿ ಕೂತಿದ್ದೀನಿ. ನಿಜವಾಗ್ಲೂ ಎಷ್ಟೊಂದು ಜನ ಹೇಳ್ತಿರ್ತಾರೆ, ರೈತರು ತುಂಬ ಮೋಸ ಮಾಡ್ತಾರೆ, ಕೆಳಗಡೆ ಒಂಥರ ಮೇಲ್ಗಡೆ ಒಂಥರ, ನಮಗೆ ಕೊಡೋವಾಗ ಚೆನ್ನಾಗಿರುತ್ತೆ, ಅವ್ರ ಬ್ಯಾಗಲ್ಲಿ ಹಾಕ್ಬೇಕಾದ್ರೆ ಕುಳ್ತೋಗುತ್ತೆ ಅಂತ. ಅದು ಅವರವರ ಎಕ್ಸ್ಪೀರಿಯೆನ್ಸು. ಬಟ್ ನನಗೆ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಕೋಸು ಏನು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು ಹುಳನೂ ಇಲ್ಲ ಗೈಸ್. ಸಿಂಗಲ್ ಒಂದು ಹುಳ ಇಲ್ಲ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಓ ಮೈ ಗಾಡ್, ನೋಡಿ ನಿಜ ನನಗೆ ಶಾಕ್ ಆಯಿತು. ಅದನ್ನೆಲ್ಲ ಬಿಡಿಸಿ ಇನ್ನು ಬೆಳಗ್ಗೆ ಟಿಫನ್ಗೆ ಏನು ಮಾಡಿದ್ದೆ ಪರ್ಯಂತ್ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೇ ಲೇಯರ್ ಚಪಾತಿ, ಬಿಕಾಸ್ ನನಗೂ ಡಯಟ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಹೊಟ್ಟೆ ಫುಲ್ ಅನಿಸ್ಬೇಕಲ್ಲ, ಅದಕ್ಕೇ ಕಡಲೆಕಾಳೆಲ್ಲ ಹಾಕಿ ಮಸಾಲೆ ಹಿಕ್ಕಿ ಕಡಲೆಕಾಳು ಗೊಜ್ಜು ಥರ ಮಾಡಿದ್ದೆ. ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಆಲೂಗಡ್ಡೆ ಅದೆಲ್ಲ ಹಾಕ್ಕೋಬೋದು. ಬಟ್ ನಮ್ಮ ಮನೇಲಿ ಆಲೂಗಡ್ಡೆನ ಬರೀ ಪಲ್ಯ ಮಾಡಿದ್ರೆ ಮಾತ್ರ ತಿನ್ನೋರು, ಸೊ ಅದಕ್ಕೆ ನಾನು ಹಾಕಲಿಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ಬ್ರೊಕೋಲಿ ಹಾಕಿ ಒಂದು ರೀತಿ ಫ್ರೈ ಥರ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇದು ಹಸಿದು ತಿನ್ನೋದಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಬಾಯ್ಲ್ಡ್ ಮಾಡಿಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಸಾಸಿವೆ, ಜೀರಿಗೆ ಇವೆಲ್ಲ ಹಾಕಿ ಒಗ್ಗರಣೆ ಥರ ಕೊಟ್ಟು, ಅದಾದಮೇಲೆ ಬೇಯಿಸ್ಕೊಂಡಿರೋ ಬ್ರೋಕೊಲಿ, ಸ್ವಲ್ಪನೇ ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ನಿಮ್ಮ ಡಯಟ್ ಈಸಿ ರೆಸಿಪಿ ಆಗೋಗುತ್ತೆ. ಸೊ ಇವತ್ತು ನೋ ಎಗ್ಸ್, ನೋ ಪನ್ನೀರ್ ಅವೆಲ್ಲನೂ ಏನೂ ತೊಗೊಂಡಿಲ್ಲ. ಜಸ್ಟ್ ಇವೆರಡೇ ನನ್ನ ಲಂಚು. ಆ್ಯಕ್ಚುಲಿ ರೈಸ್ ಮಾಡೋಣ ಅಂದ್ಕೊಂಡೆ, ಹೇಗಿದ್ದರೂ ಬೆಳಗ್ಗೆ ಮಾಡಿರೋ ಚಪಾತಿನೇ ಇದೆಯಲ್ಲ, ಮತ್ತು ಯಾಕೆ ಅಂತ ಹೇಳಿ ನಾನು ರೈಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಚಪಾತಿನೂ ಅಷ್ಟೇ, ತಿಂತೀರಾ ಎರಡೇ ಎರಡು ಲೆಕ್ಕ ಅನ್ನೋ ಥರ ಲೆಕ್ಕದ ಥರ ತೊಗೊಂಡು ದಪ್ಪಗೆ ಮಾಡ್ಕೊಂಡು ತಿಂದರೆ ಅದು ಡಯಟ್ಗೆ ಸೂಟ್ ಆಗಲ್ಲ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ತೆಳ್ಳಗಾದರೂ ಚಪಾತಿ ಇರಬೇಕು. ಸೊ ಇಷ್ಟು ತೆಳ್ಳಗಿರೋ ಚಪಾತಿ, 2 ಚಪಾತಿನ ನಾವು ತೊಗೋಬೇಕಾಗತ್ತೆ. ಸೊ ಚಪಾತಿ ಓಕೆ, ಬಟ್ ರೈಸ್ ನೀವು ತೊಗೋತೀರಾ ಅಂತಂದರೆ 1 ಚಪಾತಿ ತೊಗೊಂಡು ಒಂದು ಸ್ವಲ್ಪ ರೈಸನ್ನು ಸಹ ಆ್ಯಡ್ ಮಾಡ್ಕೋಬಹುದು. ನೀವೆಲ್ಲರೂ ಕೇಳ್ತಾ ಇದ್ದೀರಾ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಖಂಡಿತವಾಗ್ಲೂ ಹೌದು. ಮೊದಲೆಲ್ಲ ಒಂದು ಸ್ವಲ್ಪ ಬಗ್ಗಿ ಎದ್ದು ಕೆಲಸ ಮಾಡ್ತಾಯಿದ್ರೆ ತುಂಬ ಸುಸ್ತು ಥರ ಆಗೋದು, ಕುತ್ಕೊಳ್ಳೋಣ ಅಂತ. ನೀವೇ ನೋಡಿದ್ದೀರ ನನ್ನ ವ್ಲಾಗಲ್ಲಿ, ಏನಾದರೂ ಒಂದು ಕೆಲಸ ಮಾಡಿದ್ರೆ ನಾನು ರೆಸ್ಟ್ ಮಾಡೋದು, ಮತ್ತು ಕುತ್ಕೊಳ್ಳೋದು, ಮತ್ತು ಕೆಲಸ ಮಾಡೋದು ಹಿಂಗೆ ಮಾಡ್ತಿದ್ದೆ. ಬಟ್ ಇವಾಗ ನಾನು ಡಯಟೆಲ್ಲ ಶುರು ಮಾಡಿದ ಮೇಲೆ ಅದು ಎಲ್ಲಿಂದ ಎನರ್ಜಿ ಬರ್ತಾಯಿದೆಯೋ ನಂಗೆ ಗೊತ್ತಿಲ್ಲ. ಮೇ ಬಿ ನಾನು ತಗೋತಾ ಇರುವಂತಹ ಪೋಷಕಾಂಶಗಳು, ಒಳ್ಳೊಳ್ಳೆ ವೆಜಿಟೇಬಲ್ಸ್ ಎಲ್ಲ ನಂಗೆ ಅಷ್ಟು ಶಕ್ತಿ ಕೊಡ್ತಾ ಇದೆ ಅಂದರೆ ತಪ್ಪಾಗಲ್ಲ. ನಾನು ಈಗ ಏನೇ ಕೆಲಸ ಮಾಡಿದ್ರೂ ನನಗೆ ಆಯಾಸ ಆಯಿತು, ಟಯರ್ಡ್ ಆಯಿತು, ನನಗೆ ಕೈಕಾಲು ನೋವು ಈ ಥರದ್ದು ಇಲ್ಲವೇ ಇಲ್ಲ. ಸೊ ನಾವು ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಇವೆಲ್ಲ ಮಾಡೋದಕ್ಕಿಂತ ಈ ಥರ ಹೆಲ್ದಿ ಲೈಫ್ ಸ್ಟೈಲ್ನ ರೂಢಿ ಮಾಡ್ಕೊಬಿಟ್ರೆ ನಮ್ಗೆ ಯಾವುದೇ ಥರದ ಪ್ರಾಬ್ಲಮ್ ಇರೋದಿಲ್ಲ. ಸೊ ಬೆಸ್ಟ್ ಅಂತ ಅಂದರೆ ನನ್ನ ಫ್ರೆಂಡ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ರೈಟ್ ಟೈಮಲ್ಲಿ ನನಗೆ ರೈಟಾಗಿ ಒಂದು ದಾರಿ ತೋರಿಸಿದ್ದಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಏಕಾದಶಿ ಅಲ್ವಾ, ಸೊ ನನಗೆ ಡಯಟ್ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಒಂದು ಬೌಲ್ ಆಗೋಷ್ಟು ಫ್ರೂಟ್ಸ್ ತಿಂದಿರ್ತೀನಿ ಅಷ್ಟೇ. ಸೊ ನಾನು ಇನ್ನು ಮಧ್ಯಾಹ್ನನೂ ಊಟ ಮಾಡಲಿಲ್ಲ ಅಂತಂದರೆ ಮತ್ತೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಸೊ ಅದು ಇನ್ನೊಂದು ಥರ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ನಾನು ಊಟ ಮಾಡಿಬಿಡ್ತೀನಿ. ಊಟ ಎಲ್ಲ ಆದಮೇಲೆ ಇನ್ನು ಸಾಯಂಕಾಲ ನಾನು ಇವತ್ತು ಏಕಾದಶಿ ಪೂಜೆ ಮಾಡಿದ್ದು. ಬೆಳಗ್ಗೆ ಎಲ್ಲ ಸ್ವಲ್ಪ ಹೇಳಿದ್ನಲ್ವ, ತರಕಾರಿ ಸೊಪ್ಪು ಅವೆಲ್ಲ ಬಿಡಿಸ್ಕೊಂಡು ಲೇಟ್ ಆಗೋಯಿತು. ಕೊತ್ತಂಬರಿ ಸೊಪ್ಪು ಸಹ ತಂದಿದ್ರು, ಅದನ್ನೂ ಬಿಡಿಸೋದು ವೀಡಿಯೋ ಹಾಕಿದ್ದೆ, ಅದು ಎಲ್ಲಿ ಮಿಸ್ ಆಗಿದೆಯೋ ಗೊತ್ತಿಲ್ಲ. ಅದಕ್ಕೆ ಎಲ್ಲ ಮಾಡಿ ಇನ್ನೇನು ಪರ್ಯಂತ್ ಸ್ಕೂಲಿಂದ ಬರ್ತಾನೆ, ಒಂದು 3:20 ಆ ಥರ ಬರ್ತಾನೆ, 3:20 or 3:40 ಅರೌಂಡ್ ಆ ಟೈಮ್ಗೆ. ಸೊ ಆವಾಗ ಪೂಜೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಅಂದ್ಕೊಂಡೆ. ಬಟ್ ಒಂದು 4:30, 5 o'clock ಆ ಥರನೇ ಟೈಮ್ ಆಯಿತು. ಬಟ್ ಇಟ್ಸ್ ಓಕೆ, ನಾವು ಮನಸಾರೆ ರಾಯರನ್ನ ಆರಾಧನೆ ಮಾಡಬೇಕು. ಬೆಳಗ್ಗೆನೇ ನಾನು ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಗಂಧ ಇಟ್ಟು ಸೊ ಎಲ್ಲ ರೆಡಿ ಮಾಡಿದ್ದಕ್ಕೆ ನನಗೆ ಸಾಯಂಕಾಲ ಬೇಗ ದೀಪ ಹಚ್ಚೋಕ್ಕೆ ಟೈಮ್ ಆಯಿತು. ಆ್ಯಂಡ್ ಏಕಾದಶಿಗೆ ಎಷ್ಟೊಂದು ಸತಿ ನಾನೇ ಹೇಳಿದ್ದೀನಿ, ನಾವು ಹಳ್ಳಿಲಿದ್ರೂ ತುಳಸಿ ಸಿಗಲ್ಲ ಗೈಸ್.
ಅದು ಏನೋ ಗೊತ್ತಿಲ್ಲ, ಇವತ್ತು ನನಗೆ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಾ ಇತ್ತು. ನಮ್ಮ ಯಜಮಾನ್ರಿಗೆ ಹೇಳಿದೆ ನಾನು, ಏನ್ರಿ ಮಾಡೋದು, ತುಳಸಿನೇ ಇಲ್ವಲ್ಲ ಇವತ್ತು ಏಕಾದಶಿ ರೀ ಅಂತ. ನಮ್ಮ ಯಜಮಾನ್ರು ನನಗೆ ಹೇಳ್ದಿರಾನೇ ಹೋಗಿ ತುಳಸಿ ತೊಗೊಂಬಂದು ಕೊಟ್ಟರು. ಯಾಕೆ ಅಂತಂದರೆ ಅವರಿಗೂ ಗೊತ್ತು ನನಗೆ ಏನರಲ್ಲಿ ಖುಷಿ ಸಿಗುತ್ತೆ, ಏನು ಮಾಡಿದರೆ ಇವಳು ಖುಷಿಯಾಗಿರ್ತಾಳೆ ಅಂತ ಹೇಳಿ. ಸೊ ನಂಗೆ ಈ ಥರ ಪೂಜೆ ಮಾಡೋದು, ಪೂಜೆ ದೇವ್ರ ಮನೆನ ಡೆಕೋರೇಟ್ ಮಾಡೋದು, ಏನೋ ಈ ಡಿವೋಷ್ನಲ್ಲಿ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಇರ್ತೀನಿ ನಾನು. ಆಮೇಲೆ ನನ್ನದೇ ಆದಂತಹ ಟೈಮ್ ತೊಗೋತೀನಿ, ಧ್ಯಾನ ಮಾಡ್ಕೋತೀನಿ, ಯೋಗ ಮಾಡ್ಕೋತೀನಿ, ಆಮೇಲೆ ನನ್ನನ್ನು ನಾನು ಹೀಲ್ ಮಾಡ್ಕೋತೀನಿ. ಸೊ ಎಕ್ಸೆಟ್ರಾ ಎಲ್ಲವನ್ನು ಹೇಳೋದಕ್ಕಿಂತ ಎಕ್ಸೆಟ್ರಾ. ಸೊ ಅವ್ರಿಗೆ ಗೊತ್ತು ತುಳಸಿ ತಂದರೆ ನನ್ನ ಹೆಂಡ್ತಿಗೆ ಖುಷಿ ಆಗುತ್ತೆ, ಪೂಜೆ ಮಾಡ್ತಾಳೆ ಅಂತ. ಸೊ ಫೈನಲಿ ಪಾಪ ಅದು ಎಲ್ಲಿ ತೊಗೊಂಬಂದ್ರು ಗೊತ್ತಿಲ್ಲ, ಫೈನಲಿ ತೊಗೊಂಬಂದರು. ಪೂಜೆ ಮಾಡೋ ಅಷ್ಟೊತ್ತಿಗೆ ಖುಷಿ ಆಯಿತು. ಕೆಲಸದ ಮಧ್ಯೆನೂ ನಮಗೇನು ಬೇಕು ಅಂತ ಅರ್ಥ ಮಾಡ್ಕೊಂಡು ತೊಗೊಬಂದ್ರಲ್ಲ, ಒಂಥರ ಖುಷಿ ಆಯಿತು. ಸೊ ಇನ್ನು ರಾತ್ರಿ ಅಡುಗೆಗಿಲ್ಲಿ ಬೆಳಗ್ಗೆ ನಾನು ಹೇಳಿದ್ನಲ್ವ ಗೋಬಿ ಎಲ್ಲ ಬಿಡಿಸ್ತಾ ಇದ್ದೆ ಅಂತ, ಹೂಕೋಸು. ಸೊ ಅದಕ್ಕೇ ಇವತ್ತು ಗೋಬಿ ಮಂಚೂರಿ ಮಾಡೋಣ ಅಂತ ಹೇಳಿ ಇಲ್ಲಿ ಫ್ರೈ ಮಾಡ್ಕೊಂಡು ತೆಗೆದಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಹೇಗಂತಂದರೆ ಈ ಥರ ಮಂಚೂರಿಯನ್ನು ಗೋಬಿ ಏನಾದರೂ ಮಾಡಿದರೆ ಈ ಥರ ಡ್ರೈನೇ ಇಷ್ಟಪಟ್ಟು ತಿಂದುಬಿಡ್ತಾರೆ. ಸೊ ಅದಕ್ಕೆ ಸಪ್ರೇಟಾಗಿ ಮಸಾಲೆ ಹಾಕಿ ಅದೆಲ್ಲ ಹಾಕೋವರೆಗೂ ವೆಯ್ಟ್ ಮಾಡಲ್ಲ. ಸೊ ಆಲ್ರೆಡಿ 2 ಟ್ರಿಪ್ ಹಾಕಿರೋದು, ಅಲ್ಲಿ ನೀವು ನೋಡಿದ್ರಲ್ಲ ಎಣ್ಣೆ ಎಲ್ಲ ನಾನು ಶೋಧಿಸ್ಕೊಳ್ಳಿ ಅಂತ ಹಾಕಿರೋ ಸೊಪ್ಪಿನ ಬಟ್ಲಿಗೆನೇ ಅದರಲ್ಲೇ ಆಲ್ಮೋಸ್ಟ್ ಎಲ್ಲ ಖಾಲಿ, ಹಿಂಗೋಗಿ ಖಾಲಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಏಕಾದಶಿ ದಿನ ತುಂಬ ಜನ ನನ್ನ ಕೇಳೋ ಪ್ರಶ್ನೆ ಏನು ಗೊತ್ತಾ, ಯಾವ ಥರ ಪೂಜೆ ಮಾಡಬೇಕು? ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಏಕಾದಶಿ ಹೇಗೆ ಮಾಡೋದು ಅಂತ ಹೇಳಿ. ತುಂಬ ಜನ ಇಷ್ಟಿಷ್ಟು ಉದ್ದ ಹೇಳ್ತಾರೆ ಆಯಿತಾ, ಹಿಂಗಿರಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಾಗೆ ಹೀಗೆ ಅಂತ. ಆದರೆ ನಾನೊಂದು ಮಾತು ಹೇಳ್ತೀನಿ, ನಿಮ್ಮ ಭಕ್ತಿ ಏಕಾದಶಿ ಅಂತಂದರೆ ಏಕಾದಶಿ ದ್ವಾದಶಿ ನಿಮ್ಗೆ ಎರಡೂ ಮಾಡೋಕ್ಕಾಗಲಿಲ್ವಾ? ಏಕಾದಶಿ ದಿನ ಬೆಳಗ್ಗೆ ಎದ್ದು, ಬೆಳಗ್ಗೆ ಆಗಲಿಲ್ವಾ ಸಾಯಂಕಾಲ ರಾಯರ ಫೋಟೋ ನೀಟಾಗಿ ಒರೆಸಿ, ಗಂಧ ಇಟ್ಟು, ತುಳಸಿ ಇಟ್ಟು, 1 ಲೋಟ ನೀರಿಗೆ 1-2 ತುಳಸಿ ಎಲೆ ಹಾಕಿ ತುಪ್ಪದ ಬತ್ತಿಯಿಂದ ಆರತಿ ಮಾಡಿ. ಯಾಕೆ ರಾಯರು ಒಲಿಯಲ್ಲ? ಯಾರ್ಯಾರೋ ಹೇಳ್ತಾರಲ್ಲ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ, ಅಂಥವ್ರಿಗೆ ಜನ ಹೋಗಿ ನೋಡ್ತಾರೆ. ಅವ್ರು ಮಾಡೋ ಮೋಸಗಳು ಇವ್ರಿಗೆ ಗೊತ್ತಾಗೋದಿಲ್ಲ. ಗೊತ್ತಾಗೋ ಟೈಮ್ಗೆ ಆಲ್ರೆಡಿ ಮೀರಿ ಮುಂದೆ ಬಂದುಬಿಟ್ಟಿರ್ತಾರೆ. ಸೊ ಪೂಜೆ ಆಗಲಿ ಇನ್ನೊಂದಾಗಲಿ ಎಲ್ಲವೂ ಅಷ್ಟೇನೆ ಭಗವಂತನಲ್ಲಿ ನಾವು ಡೈರೆಕ್ಟ್ ಪ್ರೀತಿ, ಒಂದು ಡೈರೆಕ್ಟ್. ಇವಾಗ ನಾವು ಈ ಮಧ್ಯವರ್ತಿಗಳು ಅಂತ ಹೇಳ್ತಾರೆ ಗೊತ್ತಾ, ಮಧ್ಯವರ್ತಿಗಳು ಇಟ್ಟು ನೀವು ಪೂಜೆ ಮಾಡೋದು ಎಷ್ಟು ಸರಿ? ನಿಮ್ಮ ಮತ್ತು ರಾಯರ ಮಧ್ಯೆ ಯಾರೂ ಬರಬಾರ್ದು. ಯಾರೊಬ್ಬರೋ ಬಂದು ನಿಮಗೆ ಹೇಳಿಕೊಟ್ಟು ಇದು ಮಾಡೋದಾದರೆ ಅದು ಅವ್ರ ಪೂಜೆ ಆಗುತ್ತೆ, ನಿಮ್ಮ ಪೂಜೆ ಆಗೋದಿಲ್ಲ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದನ್ನು ಇನ್ನೂ ಬ್ರೀಫ್ಲಿ ನಾನು ಹೇಳೋಕ್ಕಾಗೋದಿಲ್ಲ, ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಂತೂ ಅಷ್ಟೇನೆ, ನನಗೆ ಒಬ್ಬರು ನಮ್ಮ ರಾಯರ ಮಠ ಇದೆಲ್ಲ ಇಲ್ಲಿ, ಸೊ ಅಲ್ಲಿ ಹೇಳಿದ್ರು ಈ ಥರ ಅಂತ. ಸೊ ನನಗೆ ಅವಾಗ ಅರ್ಥ ಆಯಿತು, ಅಯ್ಯೋ ಸುಮ್ಮನೆ ಆಡಂಬರ ಯಾಕೆ? ಆ ರಾಯರಿಗೇ ಆಡಂಬರ ಇಷ್ಟ ಇಲ್ಲ. ಒಂದೇ ಒಂದು ತುಳಸಿ ಎಲೆ ಇಟ್ಟರೆ ಭಗವಂತ ಪ್ರಸನ್ನನಾಗ್ತಾರೆ. ಇವ್ರು ಹೇಳೋ ಪ್ರಕಾರ ಇಷ್ಟೆಲ್ಲ ಹೂವಿನ ಅಲಂಕಾರ ಮಾಡಿ ಹೀಗೆಲ್ಲ ಪೂಜೆ ಮಾಡಿ ಅಂತ, ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಒಂದು ದೇಶದಲ್ಲಿರುವಂತಹ ಹೆಣ್ಣುಮಕ್ಕಳು ಅವ್ರಿಗೆ ಬುದ್ಧಿ ಎಲ್ಲಿವರೆಗೂ ಹೋಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಹೇಳೋದು ಹೆಂಗೆ ಗೊತ್ತಾ, ನಿಮ್ಮ ಮನಸ್ಸಲ್ಲಿ ಶ್ರದ್ಧಾಭಕ್ತಿ ಇದ್ದು ನಿಮಗೇ ಇದೆಲ್ಲ ಮಾಡಬೇಕು ಅನಿಸಿದ್ರೆ ಓಕೆ. ಬಟ್ ಯಾರನ್ನೋ ನೋಡಿ ಅವ್ರು ಮಾಡ್ತಾಯಿದ್ದಾರೆ ಅಂತ ನಾವು ಮಾಡಬೇಕು ಅನ್ನೋದು ದೊಡ್ಡ ಮೂರ್ಖತನ. ಇಂಥ ಮೂರ್ಖರನ್ನು ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳ್ಬೋದು. ಏಕಾದಶಿ ಅಂದರೆ ಅದಕ್ಕೆ ಆದಂತಹ ಮಹತ್ವ ದಿನ. ಕೆಲವೊಬ್ಬರಿಗೆ ಬೆಳಗ್ಗೆ ಹೊತ್ತು ಪೂಜೆ ಮಾಡೋಕ್ಕಾಗೋದಿಲ್ಲ, ಕೆಲ್ಸಕ್ಕೆ ಹೋಗ್ತಾರೆ. ಈಗ ನನ್ನನ್ನೇ ತಗೊಳ್ಳಿ, ನನಗೆ ಬೆಳಗ್ಗೆ ಹೊತ್ತು ಈ ಥರ ಏನಾದರೂ ಕೆಲಸ ಇದ್ದಾಗ, ಬಿಡಿಸೋ ಕೆಲಸನೋ, ಸೊಪ್ಪು ತರಕಾರಿ ಏನೋ ಒಂದು ಕೆಲಸ ಇದ್ದಾಗ ಆ ಕೆಲಸ ಎಲ್ಲ ಮಾಡಿ ಬೇಗ ಸ್ನಾನ ಮಾಡಿ ಪೂಜೆ 12 ಗಂಟೆ ಆಗೋದಕ್ಕಿಂತ ಎಲ್ಲ ಕೆಲಸ ಮಾಡಿ ಮನೆ ಶುದ್ಧಿ ಮಾಡಿ ಸಾಯಂಕಾಲ ಒಂದೇ ಸತಿ ದೀಪಾರಾಧನೆ ಮಾಡಿ ಪೂಜೆ ಮಾಡಿ ರಾತ್ರಿ ಊಟ ಮಾಡಿ ಮಲಗಿದ್ರೆ ನಿಜ ನೀವು ನಂಬಲ್ಲ, ನೆಮ್ಮದಿಯ ನಿದ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಮ್ಮದಿಯ ನಿದ್ರೆ ಯಾಕೆ ಹೇಳಿ? ಸಾಯಂಕಾಲ ಭಗವಂತನ ಆರಾಧನೆ ಮಾಡಿರ್ತೀರ, ನಿಮ್ಮ ಯೋಚನೆಗಳು ಭಗವಂತನ ಒಂದು ಇದ್ರ ಮೇಲೇ ಇರುತ್ತೆ. ಸೊ ನಿಮಗೆ ಆವಾಗ ಕನಸಲ್ಲೂ ಸಹ ಕೆಲವೊಂದು ಸಾರಿ ಪ್ರತ್ಯಕ್ಷ ಆಗುವಂತಹ ಉದಾಹರಣೆಗಳಿರ್ತವೆ. ಇವೆಲ್ಲ ನಿಮಗೆ ಅದು ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ ನನಗೆ.
ಇನ್ನು ರಾತ್ರಿ ಊಟಕ್ಕೆ ಇಲ್ಲಿ ನೋಡಿ ನಮ್ಮಕ್ಕ ಹಾಗಲಕಾಯಿ ಗೊಜ್ಜು ಮಾಡಿ ಕಳಿಸಿದ್ದಾರೆ. ಅದನ್ನು ಇಲ್ಲಿ ನಾನು ತಿಂತಾಯಿದ್ದೀನಿ. ಆ್ಯಕ್ಚುಲಿ ಇದು ಹಾಗಲಕಾಯಿ ಉಪ್ಪಿನಕಾಯಿ ಅಲ್ಲ, ಹಾಗಲಕಾಯಿ ಗೊಜ್ಜು. ಯೂಶಲಿ ನಾವು ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಮಾಡ್ತೀವಲ್ಲ, ಸೊ ಅದೇ ಥರ ಗೊಜ್ಜು. ಉಪ್ಪಿನಕಾಯಿಗೆ ನಾವು ಸ್ವಲ್ಪ ಮೆಂತ್ಯ ಕಾಳು, ಸಾಸಿವೆ ಕಾಳು ಅದನ್ನೆಲ್ಲ ಹುರಿದು ಪೌಡ್ರ್ ಮಾಡಿ ಹಾಕಿದ್ರೆ ಅದು ಉಪ್ಪಿನಕಾಯಿ. ಬಟ್ ಇದು ಯೂಶಲಿ ನಾವು ಗೊಜ್ಜು ಮಾಡ್ತೀವಿ ಗೊತ್ತಾ, ಟೊಮೊಟೊ ಗೊಜ್ಜು, ಬೆಂಡೆಕಾಯಿ ಗೊಜ್ಜು. ಸೊ ಅದೇ ಥರ ಗೊಜ್ಜುಗಳಲ್ಲಿ ಹಾಗಲಕಾಯಿ ಗೊಜ್ಜು ತುಂಬ ಖಾರವಾಗಿ ಬಾಯಿಗೆ ಹಿತವಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಬೇಕು. ಲಾಸ್ಟ್ ಟೈಮ್ ಯಾವಾಗೋ ನಾನು ವಿಡಿಯೋ ಹಾಕಿದ್ದೆ, ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಚೆಕ್ಔಟ್ ಮಾಡಿ ಕಲ್ತ್ಕೊಂಡು ಮಾಡ್ಕೊಳ್ಳಿ. ಹಾಗಲಕಾಯಿ ದೇಹಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ನಾವೂ ಅಷ್ಟೇ ಹಾಗಲಕಾಯಿ ಹಾಗೇ ಇರಬೇಕು ಕೆಲವೊಬ್ಬರಿಗೆ. ಯಾಕೆಂತಂದರೆ ಹಾಗಲಕಾಯಿ ದೇಹಕ್ಕೆ ಒಳ್ಳೆಯದು, ಆದರೆ ಯಾರೂ ಅದನ್ನು ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗೆಯೇ ನಾವು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಪಡಿ ಅಂತ ಅವ್ರ ಹಿಂದೆ ಹೋಗೋದಕ್ಕಿಂತ ಹಾಗಲಕಾಯಿ ಥರ ಸಪ್ರೇಟಾಗಿ ನಾವೇ ಗ್ರೇಟ್ ಅನ್ನೋ ಥರ ಜೀವನದಲ್ಲಿ ನಮಗೆ ನಾವೇ ಸಾಟಿ ಅನ್ನೋ ಥರ ಹೋಗ್ತಾ ಇದ್ದರೆ ಪ್ರಾಬ್ಲಮ್ ಇರಲ್ಲ. ಏನಂತೀರಾ? ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.